ಮುಳಬಾಗಿಲು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಖಾದ್ರಿಪುರ ಅನ್ನೋ ಒಂದು ಹಳ್ಳಿಯಲ್ಲಿ ಬಾವಿಯಲ್ಲಿ ಒಂದು ಬಾಡಿ ನಮಗೆ ಸಿಕ್ಕಿತ್ತು. ಈ ಬಾಡಿಯನ್ನು ನಾವು ಹೆಚ್ಚು ಇನ್ಫಾರ್ಮೇಷನನ್ನು ತೆಗೆದಾಗ ಸೋಮಶೇಖರನ್ನು ಬೇತ್ಮಂಗ್ಲ ರೆಸಿಡೆಂಟ್ ಆಗಿದ್ದ ಅಂತ ನಮಗೆ ತಿಳಿದು ಬಂದಿದೆ. ಇವನು 6ನೇ ತಾರೀಕಿಂದ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಬೇತ್ಮಂಗ್ಲ ಪೊಲೀಸ್ ಸ್ಟೇಷನಲ್ಲಿ 12ನೇ ತಾರೀಕು ಒಂದು ಮಿಸ್ಸಿಂಗ್ ಕಂಪ್ಲೇಂಟು ಕೂಡ ರಿಜಿಸ್ಟರ್ ಆಗಿರುತ್ತೆ. ಈ ಬಾಡಿಯನ್ನು ನಾವು ಪರಿಶೀಲನೆ ಮಾಡಿದಾಗ ಅವನು ಕತ್ತನ್ನು ಕಂಪ್ಲೀಟಾಗಿ ಕಟ್ ಮಾಡಿದೆ. ಅದ್ರ ಜೊತೆಗೆ ಅವ್ರ ಕೈಗೆ ಕಟ್ ಹಾಕಿ ಒಂದು ದೊಡ್ಡ ಕಲ್ಲು ಸೈಜ್ ಕಲ್ಲನ್ನ ಹಾಕಿ ಅವ್ರಿಗೆ ಬಾವಿ ಒಳಗೆ ತಳ್ಳಿದ್ರು ಅಂತ ನಮಗೆ ಗೊತ್ತಾಗಿದೆ. ಇದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಾವು ಮುಂದಾದಾಗ ಇವರ ಹೆಂಡತಿ ಸುಧಾ ಮತ್ತು ಇವರ ಹಿರಿಯ ಮಗಳಾದ ಶೈಲಜಾ ಇವರಿಬ್ಬರು ಸೇರಿಕೊಂಡು ಸುರೇಶ್ ಅನ್ನೋನ ಜೊತೆ ಈ ಮರ್ಡ್ರನ್ನು ಮಾಡಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಮೋಟಿವ್ ಬಂದ್ಬಿಟ್ಟು ಮೇಯ್ನ್ಲಿ ಈ ಸೋಮಶೇಖರ್ ಅನ್ನೋನು ಹೆಂಡತಿ ಮಕ್ಕಳನ್ನ ಬಿಟ್ಟು ಆಲೇ ಸುಮಾರು ವರ್ಷಗಳಾಗಿರುತ್ತೆ. ಆದರೂ ಕೂಡ ಪದೇ ಪದೇ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಹೊಡೆಯೋದು ಬೈಯೋದು ಈ ಕೆಲಸವನ್ನೇ ಹೆಚ್ಚು ಮಾಡ್ತಾ ಇದ್ದ. ಇದನ್ನು ತಾಳಲಾರ್ದಲ್ಲೇ ಅವರು ತಾಯಿ ಮತ್ತು ಮಗಳು ಇಬ್ಬರೂ ಸೇರಿಕೊಂಡು ಸುರೇಶನ್ನು, ಯಾರು ಶೈಲಜೆಗೆ ಪರಿಚಯ ಇರೋ ಒಬ್ಬ 1 ತಿಂಗಳ ಹಿಂದೆ ಅವ್ರಿಗೆ ಪರಿಚಯ ಆಗಿದ್ದಂಥ ಒಬ್ಬ ಹುಡುಗನನ್ನು ಕರ್ಕೊಂಡು ಈ ಒಂದು ಮರ್ಡ್ರನ್ನು ಪ್ಲ್ಯಾನ್ ಮಾಡಿದ್ದಾರೆ. ಆ ಮರ್ಡ್ರ್ ಮಾಡೋ ದಿನ ಈ ಸುರೇಶ್ ಅನ್ನೋನು ಸೋಮಶೇಖರ್ನ ಒಂದು ಬಾರ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮೊದಲು ಅವನಿಗೆ ಕುಡಿಸ್ತಾನೆ. ಕುಡಿಸಾದ್ಮೇಲೆ ಅವನ ಯಾವ ಬಾವಿ ಇದೆ, ಬಾವಿ ಬಂದ್ಬಿಟ್ಟು ಈ ಸುರೇಶ್ ಅವನ ಜಮೀನಿನಲ್ಲೇ ಇರೋದು, ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವನ ಕತ್ತನ್ನು ಅವರು ಮತ್ತು ಶೈಲಜಾ ಇಬ್ಬರು ಸೇರಿಕೊಂಡು ಅಲ್ಲಿ ಕತ್ತನ್ನು ಕೊಯ್ದು ಬಾಡಿನ ಕೆಳಗಡೆ ಹಾಕಿರ್ತಾರೆ ಅಂತ ನಮಗೆ ದೃಢೀಕರಣ ಆಗಿದೆ. ಇದು ಎಲ್ಲ ಪ್ಲ್ಯಾನಿಂಗನ್ನು ಅವರು ಹಿಂದಿನ ದಿನ ಈ ಯಾರು ಸುಧಾ ಅಂತ ಇದ್ದರು ಅವರ ಮನೆಯಲ್ಲೇ ತಾಯಿ, ಮಗಳು ಮತ್ತು ಈ ಸುರೇಶ್ 3 ಜನ ಸೇರಿ ಅಲ್ಲಿ ಪ್ಲ್ಯಾನಿಂಗ್ ಮಾಡಿದ ನಂತರ ಈ ಮರ್ಡ್ರನ್ನು ಮಾಡಿದ್ದಾರೆ ಅಂತ ನಮಗೆ ನಮ್ಮ ತನಿಖೆಯಲ್ಲಿ ತಿಳಿದು ಬಂದಿದೆ. ಆಲ್ರೆಡಿ 3 ಜನನ ನಾವು ಕಸ್ಟಡಿಯಲ್ಲಿ ತೊಗೊಂಡಿದ್ದೀವಿ. ಅವ್ರನ್ನ ಶೀಘ್ರವಾಗಿ ಅವ್ರಿಗೆ ನಾವು ಜೇಸಿಗೆ ಕಳಿಸೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಇವಾಗ ಸುರೇಶ್ಗೆ ಮತ್ತು ಶೈಲಜಾ ಅವ್ರಿಗೆ ಅಕ್ರಮ ಸಂಬಂಧ ಇದೆ. ಅವರು ಒಬ್ರಿಗೊಬ್ರು ಪರಿಚಯ ಇದ್ದಾರೆ ಅಂತ ಅವರು ಹೇಳಿದ್ದಾರೆ. ಅದು ನಮಗೆ ಇವಾಗ ಇನ್ವೆಸ್ಟಿಗೇಷನಲ್ಲಿ ತಿಳಿದು ಬಂದಿದೆ. ಶೈಲಜಾ ಈಗ ಮದುವೆ ಆಗಿದ್ದನ್ನು ಬಿಟ್ಟು ಅಲ್ಲೇ ಒಂದು ಸುಮಾರು ವರ್ಷಗಳಾಗಿದೆ ಗಂಡನ ಬಿಟ್ಟು. ಸೊ ಇವನ ಜೊತೆ ಕಳೆದ 1 ತಿಂಗಳಿಂದ ಅವರು ಓಡಾಡ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಗರ್ಭಧಾರಣ ಸಮಸ್ಯೆಗಳನ್ನು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಡಾಕ್ಟರ್ ನಾಗಜ್ಯೋತಿ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಬೇಬಿ ಸೈನ್ಸ್ IVF ಕ್ಲಿನಿಕ್, ಕೋಲಾರ. ದಿನಾಂಕ 29 ಮತ್ತು 30 ನವೆಂಬರ್ 2024. ಸಮಯ ಬೆಳಿಗ್ಗೆ 10 ರಿಂದ ಸಂಜೆ 5 ರವರೆಗೆ. ಉಚಿತ ಸಮಾಲೋಚನೆ, ಸ್ಕ್ಯಾನಿಂಗ್ ಮತ್ತು ಕೌನ್ಸೆಲಿಂಗ್. IVF ಪ್ಯಾಕೇಜ್ನಲ್ಲಿ 10% ರಿಯಾಯಿತಿ. 2ನೇ ಮಹಡಿ, 234/237 ದೀಪಾ ಕಾಂಪ್ಲೆಕ್ಸ್, ಗೌರಿಪೇಟೆ, ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ 563101. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 918105943722 ಅಥವಾ 917349255495.